ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯಘಾಟಕ ಹಿರಸಿಂಧೋಗಿ. ನನ್ನ ಹೆಸರು ಶ್ರೀ ವಿದ್ಯಾ ರಾಮಾಪುರದಿಂದ. ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯ ಘಟಕ ಹಿರೇಸಿಂಧೋಗಿ ರಾಜ್ಯ ಮಟ್ಟದ ಕವನ ವಾಚನ ಸ್ಪರ್ಧೆ. ವಿಷಯ ಅನ್ನದಾತನ ಅಳಲು. ಶೀರ್ಷಿಕೆ ತಾಯಿಯ ಪ್ರತಿರೂಪ ರೈತ. ತಾಯಿ ಮಗುವಿಗೆ ನೀಡುವಳು ಕೈತುತ್ತು, ಜಗಕ್ಕೆಲ್ಲ ಅನ್ನದಾತ ನೀಡುವನು ಕೈತುತ್ತು. ತಾಯಿ ಮಗುವಿಗೆ ನೀಡುವಳು ಕೈತುತ್ತು, ಜಗಕ್ಕೆಲ್ಲ ಅನ್ನದಾತ ನೀಡುವನು ಕೈತುತ್ತು. ತಾಯಿ ಪ್ರೀತಿಗಿಂತ ಮಿಗಿಲಾದುದಿಲ್ಲ, ರೈತನ ಋಣವ ತೀರಿಸಲಾಗುವುದಿಲ್ಲ. ತಾಯಿ ಪ್ರೀತಿಗಿಂತ ಮಿಗಿಲಾದುದಿಲ್ಲ, ರೈತನ ಋಣವ ತೀರಿಸಲಾಗುವುದಿಲ್ಲ. ಮಣ್ಣ ಕಣಕಣದಲ್ಲೂ ಬೆರೆತಿದೆ ಬೆವರು, ದುಡಿಮೆಗೈವ ಕನಸು ಹೊತ್ತು ಸಾವಿರಾರು. ಮಣ್ಣ ಕಣಕಣದಲ್ಲೂ ಬೆರೆತಿದೆ ಬೆವರು, ದುಡಿಮೆಗೈವ ಕನಸು ಹೊತ್ತು ಸಾವಿರಾರು. ಬೇಸಾಯಕ್ಕಾಗಿ ಕೂಡಿಡುವನು ಮಾಡದೆ ಯಾವ ದರ್ಬಾರು, ಬೇಸಾಯಕ್ಕಾಗಿ ಕೂಡಿಡುವನು ಮಾಡದೆ ಯಾವ ದರ್ಬಾರು. ಕಷ್ಟಪಡುವನು ಒರೆಸಲು ತನ್ನ ಸಂಸಾರದ ಕಣ್ಣೀರು, ಕಷ್ಟಪಡುವನು ಒರೆಸಲು ತನ್ನ ಸಂಸಾರದ ಕಣ್ಣೀರು. ಪ್ರಕೃತಿಯು ಕೈ ಹಿಡಿದರೆ ಹರುಷದಿ ಬೆಳೆವನು ಫಸಲು, ಪ್ರಕೃತಿಯು ಕೈ ಹಿಡಿದರೆ ಹರುಷದಿ ಬೆಳೆವನು ಫಸಲು. ವಿಕೋಪಗೊಂಡರೆ ಕೇಳೋರಿಲ್ಲ ಅವನ ಗೋಡು, ವಿಕೋಪಗೊಂಡರೆ ಕೇಳೋರಿಲ್ಲ ಅವನ ಗೋಡು. ಸಾಲಬಾಧೆ ಅನುಭವಿಸುವನು ಸಾಲು ಸಾಲು, ಸಾಲಬಾಧೆ ಅನುಭವಿಸುವನು ಸಾಲು ಸಾಲು. ಕಾಯಕಕ್ಕಾಗಿಯೇ ಇಡುವನು ತನ್ನ ಜೀವನ ಮೀಸಲು, ಕಾಯಕಕ್ಕಾಗಿಯೇ ಇಡುವನು ತನ್ನ ಜೀವನ ಮೀಸಲು. ಅನ್ನದಾತನ ಅಳಲು ಕೇಳೋರ್ಯಾರು, ಅನ್ನದಾತನ ಅಳಲು ಕೇಳೋರ್ಯಾರು. ಅವನ ಕೈಬಿಡದೆ ಕಾಪಾಡಲಿ ಆ ದೇವರು, ಅವನ ಕೈಬಿಡದೆ ಕಾಪಾಡಲಿ ಆ ದೇವರು. ತಕ್ಕ ಪ್ರತಿಫಲ ಸಿಗಲಿ ಸುರಿಸಿದ್ದಕ್ಕೆ ಬೆವರು, ತಕ್ಕ ಪ್ರತಿಫಲ ಸಿಗಲಿ ಸುರಿಸಿದ್ದಕ್ಕೆ ಬೆವರು. ಅವನ ಬಾಳಲಿ ಪಸರಿಸಲಿ ಚೈತ್ರದ ಚಿಗುರು, ಅವನ ಬಾಳಲಿ ಪಸರಿಸಲಿ ಚೈತ್ರದ ಚಿಗುರು. ವಂದನೆಗಳು.